ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಚಿಂಗಾರಿ ಅಪ್ಲಿಕೇಶನಲ್ಲಿ ನೀವು ಹೇಗೆ ಒಂದು ಅಕೌಂಟ್ನ ಓಪನ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ಮೊದಲನೇದಾಗಿ ಸಾರಿ, ನಾನು ಫೇಸ್ ಕ್ಯಾಮ್ ವೀಡಿಯೋ ಮಾಡೋದಕ್ಕಾಗ್ತಾಯಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಆ ಒಂದು ಕಾರಣಕ್ಕೆ ವೀಡಿಯೋ ಮಾಡೋದಕ್ಕಾಗ್ತಾಯಿಲ್ಲ. ಸ್ಕ್ರೀನ್ ರೆಕಾರ್ಡರ್ ಮಾಡಿ ನಾನು ನಿಮಗೆ ಪ್ರಾಕ್ಟಿಕಲಾಗಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ನಾನು ನಿಮಗೆ ಈ ಚಿಂಗಾರಿ ಅಪ್ಲಿಕೇಶನಲ್ಲಿ ಹೇಗೆ ನೀವು ಅಕೌಂಟ್ನ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಾದಮೇಲೆ ನೀವು ಚಿಂಗಾರಿ ಅಪ್ಲಿಕೇಶನ್ ನೀವು ಯಾವ ಥರ ದುಡ್ಡು ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಓಕೆ, ಅದು ಇನ್ನೊಂದು ವಿಡಿಯೋ ಬರುತ್ತೆ. ಇವಾಗ ಅಕೌಂಟಿಗೆ ಕ್ರಿಯೇಟ್ ಮಾಡೋದು ಅಂತ ನಾವು ನೋಡೋಣ. ಸೊ ಫಸ್ಟು ನೀವು ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನೀವು ಚಿಂಗಾರಿ ಅಂತ ನೀವು ಸರ್ಚ್ನ ಮಾಡಿದ್ರೆ ಸೊ ಇಲ್ಲಿ ನಿಮ್ಗೆ ಬರುತ್ತೆ ಚಿಂಗಾರಿ ಒರಿಜಿನಲ್ ಇಂಡಿಯನ್ ಶಾರ್ಟ್ ವೀಡಿಯೋ ಆ್ಯಪ್ ಅಂತ. ಸೊ ಇದು ನಮ್ಮ ಭಾರತ ದೇಶದ ಒಂದು ಅಪ್ಲಿಕೇಶನ್ ಆಗಿರುತ್ತೆ, ಸೇಮ್ ಟಿಕ್ಟಾಕ್ ಥರ. ಸೊ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಒಳ್ಳೆ ರೇಟಿಂಗ್ಸ್ ಇದೆ, ಅದು 1 ಮಿಲಿಯನ್ ಪ್ಲಸ್ ಡೌನ್ಲೋಡು ಕೂಡ ಆಗಿದೆ. ಸದ್ಯಕ್ಕೆ ಇವಾಗ ತುಂಬ ಟ್ರೆಂಡ್ ಆಗ್ತಾ ಇರುವಂಥ ಅಪ್ಲಿಕೇಶನ್ ಇದು. ಸೊ ಅದಕ್ಕೋಸ್ಕರ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ. ಓಕೆ, ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ. ನೀವು ಟೈಮ್ ಇದ್ದರೆ ಓದ್ಕೊಳ್ಳಿ, ಓದಲ್ಲ ಅಂತಂದರೆ ಜಸ್ಟು ಕೆಳಗಡೆ ರೈಟ್ ಟಿಕ್ ಮಾರ್ಕ್ನ ಕೊಟ್ಬಿಟ್ಟು ಅಕ್ಸೆಪ್ಟ್ ಅಂತ ಕೊಡಿ. ಓಕೆ, ಇಲ್ಲಿ ನಿಮಗೆ ಯಾವ ಭಾಷೆಯಲ್ಲಿ ನೀವು ಇದನ್ನು ಸೆಟ್ಟಿಂಗ್ಸ್ನ ಯೂಸ್ ಮಾಡ್ತೀರಾ ಅಂತ ಕೇಳುತ್ತೆ. ಸೊ ಇಲ್ಲಿ ಕನ್ನಡ ಭಾಷೆನೂ ಇದೆ, ಎಲ್ಲ ಭಾಷೆನೂ ಇದೆ. ಓಕೆ, ನಿಮ್ಗೆ ಯಾವ ಭಾಷೆ ಬೇಕು ಆ ಭಾಷೆನ ನೀವು ಕ್ಲಿಕ್ ಮಾಡ್ಬೋದು. ಸೊ ಅದಕ್ಕೆ ನಾನು ಇವಾಗ ಇಂಗ್ಲೀಷ್ನ ಕೊಡ್ತೀನಿ. ಸೊ ನೋಡೋಣ ಯಾವ ಥರ ಬರುತ್ತೆ ಸೆಟ್ಟಿಂಗ್ಸ್ ಅಂತ. ಓಕೆ, ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವಿಲ್ಲಿ ನೋಡ್ಬೋದು ಫುಲ್ಲು ವೀಡಿಯೋಸ್ಗಳೆಲ್ಲ ಬರ್ತಾ ಇದೆ. ಜಸ್ಟ್ ಸ್ವಲ್ಪ ಲೋಡ್ ಆಗ್ತಾಯಿದೆ, ವೆಯ್ಟ್ ಮಾಡಿ. ಓಕೆ, ವೀಡಿಯೋಸ್ಗಳೆಲ್ಲ ಈ ಥರ ಒಂದು ತೋರಿಸ್ತಾ ಇದೆ, ಇಂಟರ್ಫೇಸ್ ಬಂದಿದೆ. ಇವಾಗ ನಾವು ಅಕೌಂಟ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತಂದರೆ ನೀವಿಲ್ಲಿ ಪ್ರೊಫೈಲ್ ಅಂತಿದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಅಥವಾ ಏನರ ಮೇಲಾದರೂ ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ಅಂತ ಕೇಳುತ್ತೆ. ಸೊ ಯು ನೀಡ್ ಟು ಸೈನ್ ಅಪ್ ಬಿಫೋರ್ ಪರ್ಫಾರ್ಮಿಂಗ್ ಎನಿ ಆ್ಯಕ್ಷನ್ ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಸೈನ್ ಇನ್ ವಿತ್ ಗೂಗಲ್ ಅಂತ ಕೇಳುತ್ತೆ. ಓಕೆ, ನೀವು ಜಿಮೇಲಿಂದ ನೀವು ಲಾಗಿನ್ ಆಗ್ಬೋದು ಗೂಗಲ್ ಅಕೌಂಟಿಂದ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮೊಂದು ಜಿಮೇಲ್ ಯಾವ್ಯಾವ್ದು ಲಾಗಿನ್ ಆಗಿದೆ ಅದು ಕೇಳುತ್ತೆ. ಸೊ ನೀವು ಯಾವ ಜಿಮೇಲಿಂದ ಲಾಗಿನ್ ಆಗಬೇಕು ಅಂತ ಇದ್ದರೆ ಆ ಜಿಮೇಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಯಾವ ಜಿಮೇಲ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ ಗೈಸ್, ನೀವು ಆ ಥರ ಸೆಲೆಕ್ಟ್ನ ಮಾಡ್ಕೊಂಡ ತಕ್ಷಣ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಮೇಲ್ಗಡೆ ನಿಮ್ಮ ನೇಮ್ ಅಲ್ಲ, ನೀವು ಮೇಲ ಫೀಮೇಲ್ ಅಂತ ಕೇಳುತ್ತೆ. ಸೊ ಇಲ್ಲಿ ನೀವು ಜೆಂಡರ್ನ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ನಿಮ್ಮ ನೇಮ್ನ ಕೇಳುತ್ತೆ, ಎಂಟರ್ ನೇಮ್ ಅಂತ ನೇಮ್ ಹಾಕಿ. ಸೊ ಇನ್ವೈಟ್ ಕೋಡ್ ಹಾಕಬೇಕು ಅಂತಂದರೆ ನೀವು ಓಕೆ ಗೈಸ್, ನೀವು ಇನ್ವೈಟ್ ಕೋಡ್ನ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಡಿಸ್ಪ್ಲೇ ಮೇಲೆ, ಆ ಕೋಡ್ನ ಹಾಕಿ CGGTG ಅಂತ ಹೇಳ್ಬಿಟ್ಟು. ಸೊ ಇದು ಬಿಗ್ ಲೆಟರಲ್ಲಿ ಹಾಕಬೇಕು. ಸೊ ಇದನ್ನು ಹಾಕೋದ್ರಿಂದ ನಿಮಗೆ 650 ಕಾಯಿನ್ಸು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಓಕೆ, ನನಗೆ 150 ಕಾಯಿನ್ ಸಿಗುತ್ತೆ. ಸೊ ಇದೇ ಥರ ನಿಮ್ಮ ಒಂದು ಇನ್ವೈಟ್ ಕೋಡ್ನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿದ್ರೆ ಅವ್ರ ಕಡೆಯಿಂದ ನಿಮಗೆ 650 ಕಾಯಿನ್ ಸಿಗೋಲ್ಲ, ನಿಮಗೆ 150 ಕಾಯಿನ್ ಸಿಗುತ್ತೆ, ಅವ್ರಿಗೆ 650 ಕಾಯಿನ್ ಸಿಗುತ್ತೆ. ಓಕೆನಾ? ಸೊ ನೀವು ಇನ್ವೈಟ್ ಮಾಡೋದ್ರಿಂದನೂ ಕೂಡ ನೀವು ದುಡ್ಡನ್ನ ಮಾಡ್ಬೋದು. ಏನೋ ಒಂದು ಹಾಕ್ಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಇವ್ರನ್ನೆಲ್ಲ ಫಾಲೋ ಮಾಡೋಕ್ಕೆ ಕೇಳುತ್ತೆ. ಸೊ ನೀವು ಇಷ್ಟ ಇದ್ದರೆ ಫಾಲೋ ಮಾಡ್ಬೋದು, ಇಲ್ಲ ಅಂತಂದರೆ ಫಾಲೋ ಬೇಡ ಅಂತ ಅಂದ್ಬಿಟ್ಟು ಅವ್ರನ್ನ ಅನ್ಮಾರ್ಕ್ ಮಾಡಿಬಿಟ್ಟು ನಾನು ಅನ್ಮಾರ್ಕ್ ಮಾಡ್ತಾಯಿದ್ದೀನಿ. ಒಂದು ನಿಮಿಷ ಸ್ಕಿಪ್ ಕೊಡ್ಬೋದಿತ್ತು. ಓಕೆ, ಇಟ್ಸ್ ಓಕೆ. ಈ ಥರ ಬರುತ್ತೆ. ಇವಾಗ ನಿಮ್ಮ ಅಕೌಂಟ್ ಲಾಗಿನ್ ಆಗಿದೆ. ಓಕೆ, ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಅಕೌಂಟ್ ಲಾಗಿನ್ ಆಗಿದೆ ಇಲ್ವಾ ಅಂತ ನೋಡಬೇಕು ಅಂತಂದರೆ ಇಲ್ಲಿ ಜಸ್ಟ್ ಇಲ್ಲಿ ಒಂದು ಆರೋ ಮಾರ್ಕ್ ಥರ ಸಿಂಬಲ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಗೆ ನಿಮ್ಮ ಒಂದು ಪ್ರೊಫೈಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಒಂದು ಡೀಟೇಲ್ಸ್ನ ಹಾಕೋಬೋದು, ನಿಮ್ಮ ಒಂದು DP, ಓಕೆ, ನಿಮ್ಮ ಹೆಸರು, ಓಕೆ, ನಿಮ್ಮ ಫೋನ್ ನಂಬರ್ ಎಲ್ಲನೂ ಕೂಡ ನೀವು ಇಲ್ಲಿ ಹಾಕೋಬೋದು. ಸೊ ಈ ಥರ ನೀವು ಚಿಂಗಾರಿ ಅಪ್ಲಿಕೇಶನ್ನ ನೀವು ಒಂದು ಅಕೌಂಟ್ನ ನೀವು ಸಿಂಪಲ್ಲಾಗಿ ಕ್ರಿಯೇಟ್ನ ಮಾಡ್ಕೋಬೋದು ಕಣ್ರಪ್ಪ. ಸೊ ವಿಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.